ನನ್ನ ತಂದೆ ಬಾಲ್ಯದಲ್ಲಿಯೇ ಒಬ್ಬ ಅನಕ್ಷರಸ್ಥ ಮತ್ತು ಹಳ್ಳಿ ಹುಡುಗಿಯ ಜೊತೆ ನನ್ನ ಮದುವೆ ಮಾಡಿಸಿದ್ರು. ಅದು ನನಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ನಾನು ಬೆಳೆದು ದೊಡ್ಡವನಾದ ಮೇಲೆ ಚೆನ್ನಾಗಿ ಓದಿ ಪ್ರೊಫೆಸರ್ ಆದೆ. ತಂದೆಯ ನಿಧನದ ನಂತರ ಆ ಹುಡುಗಿಯನ್ನು ನಾನು ಮನೆಗೆ ಕರೆತರಲೇ ಇಲ್ಲ. ತದನಂತರ ನಾನು ಬಹಳ ಸುಂದರವಾದ ಮತ್ತು ಸುಶಿಕ್ಷಿತ ಹುಡುಗಿಯನ್ನು ಮದುವೆಯಾದೆ. ಆದ್ರೆ 1 ವರ್ಷದ ನಂತರ ಅವಳು ಮೃತಪಟ್ಟಳು. ಎಲ್ಲರೂ ನನ್ನ ಮೊದಲ ಪತ್ನಿ ಹುಚ್ಚಿಯಾಗಿದ್ದಾಳೆ ಎಂದು ಹೇಳುತ್ತಿದ್ದರು. ಆದ್ರೆ ಒಂದು ದಿನ ಇದ್ದಕ್ಕಿದ್ದಂತೆ ನಾನು ಅವಳನ್ನು ನೋಡಿದೆ. ಮರುಮದುವೆಯ ಮಾತು ಬಂದಾಗಿನಿಂದ ರಾಮಾನುಜನ ಮನಸ್ಥಿತಿ ವಿಚಿತ್ರವಾಗಿದೆ. ಮದುವೆ ಆಗಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಅವನಿಗೆ ಜಯಶ್ರೀಯನ್ನು ನೋಡಿದ ನಂತರ ಮದುವೆಯಾಗಬಾರದು ಎಂಬ ನಿರ್ಧಾರ ಬದಲಾಗತೊಡಗಿತು. ಪತ್ನಿ ಸುಲಭ ಮೃತಪಟ್ಟು ಇನ್ನೂ 1 ವರ್ಷ ಕಳೆದಿದೆಯಷ್ಟೇ. ಆ ಸಮಯದಲ್ಲಿ ಪತ್ನಿಯ ಸ್ಥಾನವನ್ನು ಯಾರಿಗೂ ನೀಡುವುದಿಲ್ಲ ಎಂದು ದೃಢನಿಶ್ಚಯ ಮಾಡಿದ್ದನು. ಆದರೆ ಜಯಶ್ರೀಯ ಸೌಂದರ್ಯವನ್ನು ನೋಡಿದ ಮೇಲೆ ಅವನ ನಿರ್ಧಾರ ಅಲುಗಾಡತೊಡಗಿದೆ. ಅದರಲ್ಲೂ ಆ ಮನೆಯವರು ಮದುವೆಗೆ ಒಪ್ಪಿಗೆಯನ್ನೂ ನೀಡಿದ್ದಾರೆ. ನಿರ್ಧಾರ ತೆಗೆದುಕೊಳ್ಳಲಾಗದ ರಾಮಾನುಜ ತನ್ನ ಆಪ್ತ ಮಿತ್ರ ಪ್ರೊಫೆಸರ್ ತ್ರಿಪಾಠಿಯವರ ಸಲಹೆ ಕೇಳಲು ಹೋದನು. ತ್ರಿಪಾಠಿ ತಿಳುವಳಿಕೆಯುಳ್ಳ ಮತ್ತು ಆದರ್ಶವಾದಿ ವ್ಯಕ್ತಿಯಾಗಿದ್ದರು. ಗೆಳೆಯ, ದೊಡ್ಡ ಸಂದಿಗ್ಧತೆಯಲ್ಲಿದ್ದೇನೆ. ಮತ್ತೆ ಮದುವೆ ಆಗಬೇಕೂ ಬೇಡವೋ ಎಂದು ರಾಮಾನುಜ ಹಿಂಜರಿಕೆಯಿಂದ ಕೇಳಿದ. ಮತ್ತೆ ಅಲ್ಲ ರಾಮಾನುಜ, ಇದು 3ನೇ ಬಾರಿ. ನಿನ್ನ ಆ ಬಾಲವಧುವನ್ನು ಏಕೆ ಮರೆಯುತ್ತಿದ್ದೀಯಾ? ಮಗದೊಂದು ಮದುವೆ ಮಾಡಿಕೊಳ್ಳುವ ಬದಲು ನಿನ್ನ ಬಾಲವಧುವನ್ನೇ ಮನೆಗೆ ಕರೆದುಕೊಂಡು ಬರುವುದು ಒಳಿತು ಎಂದು ನಾನು ಹೇಳುತ್ತೇನೆ. ಅವಳು ಒಳ್ಳೆಯ ಹುಡುಗಿ. ನೀನು ಅವಳನ್ನು ತ್ಯಜಿಸಿದ ಕಾರಣ ಪಾಪ ಅವಳು ತನ್ನ ಅಣ್ಣಂದಿರ ಸೇವೆಯನ್ನು ಮಾಡುತ್ತಾ ಜೀವನ ಕಳೆಯುತ್ತಿದ್ದಾಳೆ. ಅವಳ ಬಗ್ಗೆಯೂ ಯೋಚಿಸು ಎಂದರು ತ್ರಿಪಾಠಿ. ರಾಮಾನುಜನಿಗೆ ಕಿರಿಕಿರಿ ಎನಿಸಿತು. ಅನಗತ್ಯವಾಗಿ ತ್ರಿಪಾಠಿಯ ಸಲಹೆ ಕೇಳಲು ಬಂದೆ ಎಂದುಕೊಂಡ. ಇವರು ವಿಷಯವನ್ನು ಮತ್ತಷ್ಟು ಗೊಂದಲಗೊಳಿಸಿದರು. ಈಗ ಆ ಹುಚ್ಚಿಯನ್ನು ಮನೆಗೆ ಕರೆತರಬೇಕೆ? ಅವಳ ಮುಖವನ್ನೂ ನಾನು ನೋಡಿಲ್ಲ. ವರ್ಷಗಳ ಹಿಂದೆಯೇ ಅವಳೊಂದಿಗಿನ ಸಂಬಂಧ ಮುರಿದು ಹೋಗಿದೆ ಎಂದುಕೊಂಡ. ಆಕೆಯ ಹೆಸರು ಜಾನಕಿ. ಮದುವೆಯಾದಾಗ ರಾಮಾನುಜನಿಗೆ 16-17 ವರ್ಷ ವಯಸ್ಸು. ಅವನಿಗೆ ಓದಬೇಕೆಂಬ ಹಂಬಲವಿತ್ತು. ಆದರೆ ಕುಟುಂಬದ ಬಾಲ್ಯ ವಿವಾಹ ಸಂಪ್ರದಾಯಕ್ಕೆ ಬಲಿಯಾಗಬೇಕಾಯಿತು. ತಂದೆಯ ಒತ್ತಡಕ್ಕೆ ಮಣಿದು ಇಷ್ಟವಿಲ್ಲದಿದ್ದರೂ ಜಾನಕಿಯನ್ನು ಮದುವೆಯಾಗಬೇಕಾಯಿತು. ಜಾನಕಿಗೆ ಆಗ 12-13 ವರ್ಷ ವಯಸ್ಸು. ಹಾಗಾಗಿ 5 ವರ್ಷಗಳ ನಂತರ ಅವಳನ್ನು ಕಳುಹಿಸಿಕೊಡುವ ಗೋನಾ ನಿರ್ಧಾರವಾಗಿತ್ತು. ರಾಮಾನುಜನಿಗೆ 5 ವರ್ಷಗಳ ಕಾಲ ಜಾನಕಿಯ ಕಾಟ ತಪ್ಪಿತಲ್ಲ ಎಂದು ಖುಷಿಯಾಗಿತ್ತು. ಅವನು ಓದಿನಲ್ಲಿ ಮಗ್ನನಾದ. ಈ ನಡುವೆ ಅವನ ತಂದೆಯೂ ಮೃತಪಟ್ಟರು. ತಾಯಿ ಮೊದಲೇ ತೀರಿಕೊಂಡಿದ್ದರು. ತಂದೆಯಷ್ಟೇ ಆಗಾಗ ಜಾನಕಿಯ ಕ್ಷೇಮ ವಿಚಾರಿಸುತ್ತಿದ್ದರು. ಅವರು ಹೋದ ಮೇಲೆ ರಾಮಾನುಜ ಜಾನಕಿಯನ್ನು ಪೂರ್ತಿಯಾಗಿ ಮರೆತೇ ಬಿಟ್ಟನು. 5 ವರ್ಷಗಳ ನಂತರ ಜಾನಕಿಯ ತಂದೆ ಅವಳನ್ನು ಕಳುಹಿಸಿಕೊಡುವ ಮಾತೆತ್ತಿದಾಗ ರಾಮಾನುಜ ಈಗ ಬೇಡ ಎಂದು ಮುಂದೂಡಿದ. ಇತ್ತ ಓದಿ ಪ್ರೊಫೆಸರ್ ಆದ ನಂತರ ಅನಕ್ಷರಸ್ಥ ಜಾನಕಿ ತನ್ನ ಸಂಸಾರಕ್ಕೆ ಸರಿಹೊಂದುವುದಿಲ್ಲ ಎಂದು ಅವನಿಗೆ ಅನಿಸಿತು. ಅಂತಹ ಪತ್ನಿಯನ್ನು ಮನೆಗೆ ತರುವುದಿಲ್ಲ ಎಂದು ಖಡಾಖಡಿಯಾಗಿ ಹೇಳಿದ ಅವನು ಶ್ರೀಮಂತ ಮನೆತನದ ಸುಂದರ ಮತ್ತು ಸುಶಿಕ್ಷಿತ ಸುಲಭಳನ್ನು ಮದುವೆಯಾದನು. ಸುಲಭ ಮನೆಯ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಎಲ್ಲಾ ಕೆಲಸಕ್ಕೂ ಆಳುಗಳಿದ್ದರು. ಆದರೂ ರಾಮಾನುಜನಿಗೆ ಯಾವ ದೂರೂ ಇರಲಿಲ್ಲ. ಇತ್ತ ಜಾನಕಿಯ ಮಾನಸಿಕ ಸ್ಥಿತಿ ಹದಗೆಟ್ಟಿದೆ ಎಂಬ ಮಾತುಗಳು ಕೇಳುಬರುತ್ತಿದ್ದವು. ಅವಳು ಇಡೀ ದಿನ ಪೂಜೆ ಮತ್ತು ಕೆಲಸದಲ್ಲಿಯೇ ಕಳೆಯುತ್ತಿದ್ದಳು. ಆದರೆ ರಾಮಾನುಜನಿಗೆ ಇವುಗಳ ಬಗ್ಗೆ ಕಿಂಚಿತ್ತೂ ಪರಿಣಾಮವಾಗಲಿಲ್ಲ. ಆದರೆ ಅವನ ಸಂತೋಷಕ್ಕೆ ಜಾನಕಿಯ ಶಾಪ ತಗುಲಿತೋ ಏನೋ. ಕಳೆದ ವರ್ಷ ಸುಲಭಳಿಗೆ ಜ್ವರ ಬಂದು ಅವಳು ಮೃತಪಟ್ಟಳು. ರಾಮಾನುಜ ಮತ್ತೆ ಒಂಟಿಯಾದ. ಜನರು ಅವನಿಗೆ ಮತ್ತೆ ಮದುವೆಯಾಗಲು ಸಲಹೆ ನೀಡತೊಡಗಿದರು. ವಂಶ ಬೆಳೆಸಲು ಒಬ್ಬ ಬೇಕಲ್ಲವೇ ಎಂಬ ಮಾತುಗಳು ಕೇಳುಬಂದವು. ರಾಮಾನುಜ ಪ್ರದರ್ಶನಪ್ರಿಯನಾಗಿದ್ದರೂ ಕೆಟ್ಟ ಮನುಷ್ಯ ಅಲ್ಲ. ಅವನ ಉಳಿದ ಗೆಳೆಯರು ಜಾನಕಿಯನ್ನು ಕರೆತರುವಂತೆ ಸಲಹೆ ನೀಡಿದರು. ರಾಮಾನುಜ ಯೋಚಿಸಿದ. ಹಾಗೆ ಮಾಡುವುದರಲ್ಲಿ ತಪ್ಪೇನಿಲ್ಲ. ಸ್ವಾಭಿಮಾನಿಯಾದ ಜಾನಕಿ ಹೇಗೂ ಮರಳಿ ಬರುವುದಿಲ್ಲ. ಒಂದು ವೇಳೆ ಬಂದರೂ ಅವಳ ಜೊತೆ ಎಷ್ಟು ಕಠಿಣವಾಗಿ ವರ್ತಿಸುತ್ತೇನೆ ಎಂದ್ರೆ 4 ದಿನಗಳಲ್ಲಿ ಓಡಿಹೋಗುತ್ತಾಳೆ. ಇದೇ ಸರಿಯಾದ ದಾರಿ. ಸ್ನೇಹಿತರ ಮುಂದೆ ಒಳ್ಳೆಯವನಾಗಿ ಕಾಣಿಸಿಕೊಳ್ಳಬಹುದು ಮತ್ತು ಮಾನಸಿಕ ಸಮತೋಲನ ಕಳೆದುಕೊಂಡಿರುವ ಜಾನಕಿಯ ಜೊತೆ ಬಾಳುವ ಅನಿವಾರ್ಯತೆಯೂ ಇರುವುದಿಲ್ಲ. ರಾಮಾನುಜ ತಾನೇ ಹೋಗುವ ಬದಲು ತನ್ನ ಕೆಲಸಗಾರನನ್ನು ಜಾನಕಿಯನ್ನು ಕರೆತರಲು ಕಳುಹಿಸಿದನು. ಕೆಲಸಗಾರನನ್ನು ಕಂಡ ತಕ್ಷಣ ಜಾನಕಿ ಬರಲು ನಿರಾಕರಿಸಬಹುದು ಎಂಬುದು ಅವನ ಲೆಕ್ಕಾಚಾರವಾಗಿತ್ತು. ಆದರೆ ಹಾಗಾಗಲಿಲ್ಲ. ಸಂಜೆ ರಾಮಾನುಜ ಕಾಲೇಜಿನಿಂದ ಹಿಂದಿರುಗಿದಾಗ ಒಬ್ಬ ಸ್ತ್ರೀ ನೀರಿನ ಲೋಟದೊಂದಿಗೆ ಎದುರು ನಿಂತಿದ್ದಳು. ರಾಮಾನುಜ ಆಶ್ಚರ್ಯಚಕಿತನಾದನು. ಚಹಾ ಮಾಡು, ಸ್ವಲ್ಪ ಉಪಹಾರ ಸೇವಿಸುತ್ತೇನೆ ಎಂದನು ರಾಮಾನುಜ. ಉಪಹಾರ ಸಿದ್ಧವಾಗಿದೆ ಎಂಬ ಧ್ವನಿ ಕೇಳಿ ರಾಮಾನುಜ ಸ್ತಬ್ಧನಾದ. ನಾನು ಜಾನಕಿ. ಬಹುಶಃ ನೀವು ನನ್ನನ್ನು ಗುರುತಿಸಲಿಲ್ಲ ಎಂದು ಕಾಣುತ್ತದೆ
ಎಂದಳು ಆಕೆ. ಹೌದು ಹೌದು ಸರಿ ಎಂದು ರಾಮಾನುಜ ಧ್ವನಿಯನ್ನು ಕಠಿಣಗೊಳಿಸಿಕೊಂಡನು. ತಾನು ಮೊದಲೇ ಹಾಕಿಕೊಂಡಿದ್ದ ಯೋಜನೆಯಂತೆ, ನನಗೆ ಉಪಹಾರವೇನೂ ಬೇಡ, ಚಹಾ ಕುಡಿದರೆ ಸಾಕು, ಸುಸ್ತು ಕಡಿಮೆಯಾಗುತ್ತದೆ ಎಂದನು. ಜಾನಕಿ ಮೌನವಾಗಿ ಅಡುಗೆ ಮನೆಯತ್ತ ನಡೆದಳು. ರಾಮಾನುಜನಿಗೆ ದಿಗ್ಭ್ರಮೆಯಾಯಿತು. ಸುಲಭ ಬದುಕಿದ್ದಾಗ ಕಾಲೇಜಿನಿಂದ ಬಂದಾಗ ಎಂದೂ ನೀರಿನ ಲೋಟ ಹಿಡಿದು ನಿಂತವಳಲ್ಲ, ಚಹಾ ಬೇಕೇ ಎಂದು ಕೇಳಿದವಳೂ ಅಲ್ಲ. ಆ ಜವಾಬ್ದಾರಿಯೆಲ್ಲ ಕೆಲಸಗಾರರದ್ದೇ ಆಗಿತ್ತು. ಜಾನಕಿ ಚಹಾ ತಂದಳು. ರಾಮಾನುಜನಿಗೆ ಚಹಾ ಕುಡಿದು ಉಲ್ಲಾಸವೆನಿಸಿತು. ಆದರೆ ಮನೆಯಲ್ಲಿ ಹೆಚ್ಚು ಹೊತ್ತು ಇರಲು ಅವನು ಇಷ್ಟಪಡಲಿಲ್ಲ. ಜಾನಕಿ ತನ್ನನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಭಾವಿಸಿ ತಕ್ಷಣ ಹೊರಗೆ ಹೋದನು. ತಡರಾತ್ರಿ ಮನೆಗೆ ಬಂದಾಗ ಜಾನಕಿ ಕಾಯುತ್ತಿದ್ದಳು. ಮುಖ ತೊಳೆಯಿರಿ, ಊಟ ಬಡಿಸುತ್ತೇನೆ ಎಂದಳು. ಏಕೆ, ಮನೆಯಲ್ಲಿ ಕೆಲಸಗಾರರಿಲ್ಲವೇ? ಅವರಿಂದಲೇ ಬಡಿಸಿಕೊಳ್ಳುತ್ತೇನೆ, ನಿನಗೆ ತೊಂದರೆ ಬೇಡ ಎಂದ ರಾಮಾನುಜ. ಪತಿಗೆ ಕೆಲಸಗಾರರು ಊಟ ಬಡಿಸುವುದು ನನ್ನ ಸಂಸ್ಕಾರವಲ್ಲ. ಅಷ್ಟಕ್ಕೂ ಇಷ್ಟು ವರ್ಷಗಳ ಪೂಜೆಯ ನಂತರ ನಿಮ್ಮ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ, ಅದನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಎಂದಳು ಜಾನಕಿ. ರಾಮಾನುಜನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಇಂತಹ ಸಂಸ್ಕಾರವನ್ನು ನೋಡುವ ಸೌಭಾಗ್ಯ ಅವನಿಗೆ ಎಲ್ಲಿ ಸಿಕ್ಕಿತು? ತಾಯಿ ಬಾಲ್ಯದಲ್ಲೇ ತೀರಿಹೋಗಿದ್ದರು. ಪತ್ನಿ ಸುಲಭಳಿಗೆ ತನ್ನ ಮೇಕಪ್ ಮತ್ತು ಅಲಂಕಾರದಿಂದಲೇ ಬಿಡುವು ಸಿಗುತ್ತಿರಲಿಲ್ಲ. ರಾಮಾನುಜ ಊಟಕ್ಕೆ ಕುಳಿತನು. ಮೊದಲ ಬಾರಿಗೆ ಯಾರೋ ಪ್ರೀತಿಯಿಂದ ಕೈಯಾರೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಬಾಲ್ಯದಿಂದಲೂ ಕೆಲಸಗಾರರು ಮಾಡಿದ ಅಡುಗೆಯನ್ನೇ ಉಂಡಿದ್ದ ಅವನಿಗೆ ಆ ಪ್ರೀತಿಯ ಮಾಧುರ್ಯ ಊಟದ ರುಚಿಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆದರೂ ಅವನು ಹೊಗಳಲಿಲ್ಲ. ತಾನು ಹೊಗಳಿದರೆ ಜಾನಕಿ ನಮ್ಮ ಸಂಬಂಧ ಬೆಳೆಯುತ್ತಿದೆ ಎಂದು ಭಾವಿಸಬಹುದು ಎಂಬ ಭಯ ಅವನಲ್ಲಿತ್ತು. ಮರುಗಿನ ಬೆಳಿಗ್ಗೆಯೂ ಅವಳನ್ನು ಎದುರಿಸಬಾರದೆಂದು ಬೇಗನೆ ಹೊರಟು ಹೋದನು. ಆದರೆ ಒಂದು ವಿಷಯ ಅವನಿಗೆ ಅರಿವಾಯಿತು. ಇಡೀ ದಿನ ಜಾನಕಿಯೇ ಅವನ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದಳು. ಕೆಲಸ ಮುಗಿದ ಮೇಲೆ ಸ್ನೇಹಿತಲ ಜೊತೆ ಅರಟೆ ಹೊಡೆಯುವ ಹಳೆಯ ಅಭ್ಯಾಸವಿದ್ದರೂ ಇಂದು ಅವನಿಗೆ ಮನೆಗೆ ಹೋಗಲು ಸಂಕೋಚವೆನಿಸುತ್ತಿತ್ತು. ಒಬ್ಬ ಅಪರಿಚಿತ ಸ್ತ್ರೀ ಮನೆಯಲ್ಲಿರುವಾಗ ಅಲ್ಲಿಗೆ ಹೋಗುವುದು ವಿಚಿತ್ರವೆನಿಸುತ್ತಿತ್ತು. ಅವಳು ಪತ್ನಿಯ ಎಲ್ಲಾ ಹಕ್ಕುಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ರಾಮಾನುಜ ತಾನು ಅವಳನ್ನು ಮದುವೆಯಾಗಿದ್ದನ್ನೇ ಮರೆತು ಹೋಗಿದ್ದನು. ರಾತ್ರಿ ಮನೆಗೆ ಬಂದಾಗ ಮತ್ತೆ ಜಾನಕಿ ಕಾಯುತ್ತಿದ್ದಳು. ನನ್ನ ಸೇವೆ ಮಾಡಲು ಕೆಲಸಗಾರರಿದ್ದಾರೆ ಎಂದು ನಿನಗೆ ಹೇಳಿರಲಿಲ್ಲವೇ ಎಂದು ರೇಗಿದನು. ಕೆಲಸಗಾರರಿಗೆ ನಾನೇ ರಜೆ ನೀಡಿದ್ದೇನೆ ಎಂದಳು. ನನ್ನನ್ನು ಕೇಳದೆ ಹೇಗೆ ರಜೆ ನೀಡಿದೆ ಎಂದ ರಾಮಾನುಜನಿಗೆ, ನಾನು ನಿಮ್ಮ ಪತ್ನಿ, ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನನಗಿದೆ. ಈಗ ನಾನು ಬಂದ ಮೇಲೆ ಕೆಲಸಗಾರರ ಅಗತ್ಯವೇನಿದೆ ಎಂದು ಉತ್ತರಿಸಿದಳು. ರಾಮಾನುಜನಿಗೆ ಕಿರಿಕಿರಿ ಉಂಟಾಯಿತು. ಅವಳು ಹಂತ ಹಂತವಾಗಿ ಮನೆಯೊಳಗೆ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿದ್ದಾಳೆ ಎಂದು ಅವನಿಗೆ ಅನಿಸಿತು. ಅವನಿಗೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ಓಡಿಹೋಗುವ ಅವನ ಯೋಜನೆಯೂ ವಿಫಲವಾಯಿತು. ಜಾನಕಿ ಬೆಳಿಗ್ಗೆ ಚಹಾದ ಟ್ರೇ ಹಿಡಿದು ನೇರವಾಗಿ ಬೆಡ್ರೂಮಿಗೆ ಬಂದಳು. ರಾಮಾನುಜ ಗಾಬರಿಯಿಂದ ಬಟ್ಟಿಗಳನ್ನು ಸರಿಪಡಿಸಿಕೊಳ್ಳುತ್ತಾ, ಇಲ್ಲಿಗೇಕೆ ಬಂದೆ ಎಂದು ಕೇಳಿದನು. ನಾನು ನಿಮ್ಮ ಕೋಣೆಗೆ ಬರಬಾರದೆ? ಚಹಾ ಇಲ್ಲೇ ಇಡುತ್ತೇನೆ, ಕುಡಿಯಿರಿ. ರಾಮಾನುಜ, ಸರಿ ಇಡು ಎಂದು ಮುಖ ತಿರುಗಿಸಿಕೊಂಡನು. ಏಕೆ ನನ್ನನ್ನು ನೋಡಿ ಮಾತನಾಡುವುದಿಲ್ಲ? ಬೆಳಿಗ್ಗೆ ನನ್ನ ಮುಖ ನೋಡಿದರೆ ದಿನವೀಡಿ ನೀರು ಸಿಗದಷ್ಟು ವಿಚಿತ್ರವಾಗಿಲ್ಲ ನನ್ನ ಮುಖ ಎಂದಳು. ಅವಳು ನಗುತ್ತಾ ಹೊರಗೆ ಹೋದಳು. ಮೊದಲ ಬಾರಿಗೆ ರಾಮಾನುಜ ಜಾನಕಿಯನ್ನು ದಿಟ್ಟಿಸಿ ನೋಡಿದನು. ಅವನು ಕಲ್ಪಿಸಿಕೊಂಡ ಹಳ್ಳಿಗಮಾರ ಹುಡುಗಿ ಅವಳಾಗಿರಲಿಲ್ಲ. ಸೌಂದರ್ಯದಲ್ಲಿ ಅವಳು ಸುಲಭಳಿಗಿಂತ ಕಡಿಮೆಯೇನಲ್ಲ. ಸುಲಭಳಂತೆ ಅತಿಯಾದ ಮೇಕಪ್ ಇರಲಿಲ್ಲ. ಆದರೂ ಅವಳ ಸಾಳೆತನದಲ್ಲಿ ಒಂದು ವಿಶಿಷ್ಟ ಕಳೆಯಿತ್ತು. ಕೆಳಗಿಳಿದು ಬಂದಾಗ ಇಡೀ ಮನೆ ಬದಲಾದಂತೆ ಅನಿಸಿತು. ಅಗರಬತ್ತಿಯ ಸುಗಂಧ ಮನೆಯೆಲ್ಲ ಹರಡಿತ್ತು. ಜಾನಕಿ ಪೂಜೆ ಮುಗಿಸಿ ಪ್ರಸಾದ ಹಿಡಿದು ಬಂದಳು. ಆದರೆ ರಾಮಾನುಜನಿಗೆ ಇದೆಲ್ಲವೂ ಇಷ್ಟವಿರಲಿಲ್ಲ. ನಾನು ಪೂಜೆ ಪುನಸ್ಕಾರಗಳನ್ನು ನಂಬುವುದಿಲ್ಲ. ತಂದೆ ನಿಧನದ ನಂತರ ಈ ಮನೆಯಲ್ಲಿ ಪೂಜೆ ನಡೆಯಲಿಲ್ಲ. ಈ ಮನೆಯಲ್ಲಿ ನಿನ್ನ ಈ ನಾಟಕಗಳು ನಡೆಯುವುದಿಲ್ಲ. ನಿನ್ನಿಷ್ಟದಂತೆ ಮನೆ ನಡೆಸಲು ಪ್ರಯತ್ನಿಸಬೇಡ ಎಂದು ಕಠಿಣವಾಗಿ ಹೇಳಿದನು. ಜಾನಕಿಯ ಮುಖದಲ್ಲಿ ಯಾವುದೇ ಸಿಟ್ಟು ಕಾಣಲಿಲ್ಲ. ಅವಳು ಶಾಂತವಾಗಿ ಉತ್ತರಿಸಿದಳು, ನಾನು ನನ್ನಿಷ್ಟದಂತೆ ಮನೆ ನಡೆಸಲು ಪ್ರಯತ್ನಿಸುತ್ತಿಲ್ಲ. ಆದರೆ ಈ ಮನೆಯಲ್ಲಿರುವವರೆಗೂ ಪೂಜೆಯ ನಿಯಮವನ್ನು ಬಿಡುವುದಿಲ್ಲ. ವರ್ಷಗಟ್ಟಲೆ ದೇವರನ್ನು ಪೂಜಿಸಿದ ಫಲವಾಗಿಯೇ ಇಂದು ನಿಮ್ಮನ್ನು ಪಡೆದಿದ್ದೇನೆ. ಈಗ ನಾನು ಪೂಜೆ ಬಿಟ್ಟರೆ ದೇವರು ನನ್ನನ್ನು ಸ್ವಾರ್ಥಿ ಎಂದು ತಿಳಿಯುತ್ತಾರೆ. ಕೆಲಸ ಮುಗಿದ ಮೇಲೆ ದೇವರನ್ನು ಮರೆತಳು ಎಂದುಕೊಳ್ಳುತ್ತಾರೆ. ರಾಮಾನುಜ ಮತ್ತೆ ಆಶ್ಚರ್ಯಚಕಿತನಾದ. ಯಾವ ಸ್ತ್ರೀಯನ್ನು ಅವಳ ಪತಿ ಕಾರಣವಿಲ್ಲದೆ ತ್ಯಜಿಸಿದ್ದಾನೋ ಅಂತಹ ಪತಿಗಾಗಿ ವ್ರತ, ಉಪವಾಸ ಮತ್ತು ಪೂಜೆ ಮಾಡಲು ಒಬ್ಬ ಮಹಿಳೆಗೆ ಹೇಗೆ ಸಾಧ್ಯ? ಯಾವ ನಂಬಿಕೆಯ ಬಲದ ಮೇಲೆ ಅವಳು ಇದನ್ನು ಮಾಡುತ್ತಿದ್ದಾಳೆ?
ಬಹುಶಃ ಜಾನಕಿ ರಾಮಾನುಜನ ಮನಸ್ಸಿನ ಮಾತನ್ನು ಓದಿದ್ದಳು ಅನ್ನಿಸುತ್ತದೆ. ದೇವರು ನನಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿತ್ತು. ಜನ್ಮ ಜನ್ಮಾಂತರದ ಸಂಬಂಧ ಹೀಗೆ ಸುಲಭವಾಗಿ ಮುರಿಯಲು ಸಾಧ್ಯವೇ ಎಂದು ಅವಳು ಕೇಳಿದಳು. ಇಷ್ಟೊಂದು ನಂಬಿಕೆ, ಸರಿಯಾಗಿ ತಿಳಿಯದ ವ್ಯಕ್ತಿಯ ಮೇಲೆ ಇಷ್ಟೊಂದು ವಿಶ್ವಾಸವೇ? ಇದೆಲ್ಲ ಬರೀ ಸುಳ್ಳು, ನನ್ನನ್ನು ಆಕರ್ಷಿಸಲು ಅವಳು ಮಾಡುತ್ತಿರುವ ತಂತ್ರ ಎಂದು ರಾಮಾನುಜ ಅಂದುಕೊಂಡ. ಹೀಗೆ 1 ತಿಂಗಳು ಹೇಗೆ ಕಳೆಯಿತೋ ತಿಳಿಯಲಿಲ್ಲ. ಆದರೆ ಈ ಅವಧಿಯಲ್ಲಿ ರಾಮಾನುಜನಿಗೆ ಒಂದು ವಿಷಯದ ಅರಿವಾಯಿತು. ಜಾನಕಿಯ ಉಪಸ್ಥಿತಿ ಅವನಿಗೆ ಈಗ ಕೆಟ್ಟದಾಗಿ ಅನಿಸುತ್ತಿರಲಿಲ್ಲ. ನಿಜ ಹೇಳಬೇಕೆಂದರೆ ಮನೆಯಂದರೇನೋ ಅದನ್ನು ಹೇಗೆ ಅಚ್ಚುಕಟ್ಟಾಗಿ ಇಡಬೇಕು ಎಂಬುದು ಜಾನಕಿ ಬಂದ ಮೇಲೆಯೇ ಅವನಿಗೆ ತಿಳಿದಿದ್ದು. ಪ್ರತಿಯೊಂದು ವಿಷಯದಲ್ಲೂ ಅವನು ತಿಳಿಯದೆಯೇ ಜಾನಕಿಯನ್ನು ಸುಲಭಳನ್ನು ಹೋಲಿಸುತ್ತಿದ್ದ ಮತ್ತು ಆ ಹೋಲಿಕೆಯಲ್ಲಿ ಜಾನಕಿ ಯಾವಾಗಲೂ ಸುಲಭಳನ್ನು ಸೋಲಿಸುತ್ತಿದ್ದಳು. ಆದರೆ ಈ ವಿಷಯವನ್ನು ಅವನು ಜಾನಕಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಬದಲಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಅವಳನ್ನು ಅವಮಾನಿಸುತ್ತಿದ್ದ. ಆದರೆ ಜಾನಕಿ ಮಾತ್ರ ಶಾಂತವಾಗಿ ತನ್ನ ಜವಾಬ್ದಾರಿ ನಿಭಾಯಿಸುತ್ತಿದ್ದಳು. ಅವಳಿಗೆ ಯಾವುದೇ ಹಠವಿರಲಿಲ್ಲ, ಕನಸುಗಳಿರಲಿಲ್ಲ. ಪತಿಯ ಮನೆಯಲ್ಲಿ ಸ್ಥಾನ ಸಿಕ್ಕ ಮೇಲೆ ಅವಳ ಎಲ್ಲ ಆಸೆಗಳೂ ಪೂರೈಸಿದಂತೆ ಇದ್ದವು. ಆದರೆ ಈ ನಡುವೆ ಒಂದು ಘಟನೆ ನಡೆಯಿತು. ರಾಮಾನುಜ ತನ್ನ ಬೆಡ್ರೂಂನಲ್ಲಿ ಮಲಗಿದ್ದಾಗ ಮಧ್ಯರಾತ್ರಿ ಯಾರೋ ತನ್ನ ಕೈಯನ್ನು ಸ್ಪರ್ಶಿಸಿದಂತಾಗಿ ಅವನು ಬೆಚ್ಚಿಬಿದ್ದನು. ಅದು ಜಾನಕಿಯ ಕೈಯಾಗಿತ್ತು. ರಾಮಾನುಜ ಏನನ್ನೂ ಯೋಚಿಸದೆ ಅವಳ ಮೇಲೆ ಕಿರುಚಾಡಿದ. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಮಧ್ಯರಾತ್ರಿ ಒಬ್ಬ ಪುರುಷನ ಕೋಣೆಗೆ ಹೀಗೆ ಪ್ರವೇಶಿಸಲು ಎಷ್ಟು ಧೈರ್ಯ? ಇದುವರೆಗೆ ನೀನು ಮಾಡಿದ್ದನ್ನೆಲ್ಲ ನಾನು ಸಹಿಸಿಕೊಂಡೆ. ಮನೆ ಮತ್ತು ನನ್ನ ಮೇಲೆ ಅಧಿಕಾರ ಸ್ಥಾಪಿಸಲು ನೋಡಿದೆ. ಹೀಗೆ ನನ್ನ ಶರೀರದ ಮೇಲೂ ಅಧಿಕಾರ ಸ್ಥಾಪಿಸಲು ಸಂಚು ರೂಪಿಸುತ್ತಿದ್ದೀಯಾ? ನಾನು ನಿನ್ನನ್ನು ಹೆಂಡತಿ ಎಂದು ಒಪ್ಪದ ಮೇಲೆ ಏಕೆ ನನ್ನ ಬೆನ್ನು ಹಿಂದೆ ಬಿದ್ದಿದ್ದೀಯಾ? ಛೀ, ನೀನು ಸಂಸ್ಕಾರವಂತ ಮಹಿಳೆ ಅಂದುಕೊಂಡಿದ್ದೆ. ಜಾನಕಿಯ ಕಣ್ಣುಗಳು ತುಂಬಿ ಬಂದವು. ಆದರೆ ಅವಳು ಒಂದು ಶಬ್ದವನ್ನೂ ಮಾತನಾಡದೆ ತಕ್ಷಣ ಕೋಣೆಯಿಂದ ಹೊರಟು ಹೋದಳು. ಬೆಳಿಗ್ಗೆ ಎದ್ದ ರಾಮಾನುಜನಿಗೆ ಇಂದು ಚಹಾ ಕೂಡ ಸಿಗುವುದಿಲ್ಲ ಎಂದು ಅನ್ನಿಸಿತು. ರಾತ್ರಿ ಅಷ್ಟು ಬೈದ ಮೇಲೆ ಜಾನಕಿ ಮುನಿಸಿಕೊಂಡು ಕುಳಿತಿರಬಹುದು ಎಂದುಕೊಂಡ. ಆದರೆ ಕೆಳಗೆ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಚಹಾ ತಿಂಡಿ ಸಿದ್ಧವಾಗಿತ್ತು. ಆದರೆ ಪ್ರತಿದಿನದಂತೆ ಜಾನಕಿಯ ನಗುಮುಖ ಮಾತ್ರ ಅಲ್ಲಿ ಕಾಣಿಸಲಿಲ್ಲ. ಅವಳು ಎಲ್ಲಿಯೂ ಕಾಣದಿದ್ದಾಗ ರಾಮಾನುಜನಿಗೆ ಆತಂಕವಾಯಿತು. ತಾನು ರಾತ್ರಿ ಅವಳಿಗೆ ಅತಿಯಾಗಿ ಬೈದೆ ಎಂದು ಅವನಿಗೆ ಅನ್ನಿಸತೊಡಗಿತು. ಅಷ್ಟೊಂದು ಕಠಿಣವಾಗಿ ವರ್ತಿಸಬಾರದಿತ್ತು ಎಂದುಕೊಂಡರೂ ಕ್ಷಮೆ ಕೇಳಲು ಅವನ ಅಹಂ ಅಡ್ಡಬಂತು. ಅಂದು ಕಾಲೇಜಿನಲ್ಲಿ ಪಾಠ ಮಾಡಲು ಅವನಿಗೆ ಮನಸ್ಸೇ ಬರಲಿಲ್ಲ. ಮೊದಲ ಬಾರಿಗೆ ಜಾನಕಿಯನ್ನು ಅವಮಾನಿಸಿದ್ದಕ್ಕಾಗಿ ಅವನಿಗೆ ಬಹಳ ಬೇಸರವಾಯಿತು. ಸಂಜೆ ಮನೆಗೆ ಹೋಗಿ ಸಾರಿ, ರಾತ್ರಿ ನಿದ್ದೆಯ ಮಂಪರಿನಲ್ಲಿ ಹಾಗೆ ಆಡಿದೆ ಎಂದು ಹೇಳಬೇಕು ಎಂದು ನಿರ್ಧರಿಸಿದ. ಮನಸ್ಸಿನಲ್ಲೇ ಏನು ಹೇಳಬೇಕು ಎಂಬ ಸ್ಕ್ರಿಪ್ಟನ್ನು 10 ಬಾರಿ ರಿಹರ್ಸಲ್ ಮಾಡಿದ. ಸಂಜೆ ಮನೆಗೆ ಬಂದಾಗ ಪ್ರತಿದಿನದಂತೆ ಜಾನಕಿ ನೀರಿನ ಲೋಟ ಹಿಡಿದು ಎದುರಾಗಲಿಲ್ಲ. ಅವನಿಗೆ ಗಾಬರಿಯಾಯಿತು. 1.5 ತಿಂಗಳಿಂದ ಮನೆಗೆ ಬಂದ ತಕ್ಷಣ ಜಾನಕಿಯನ್ನು ನೋಡುವ ಅಭ್ಯಾಸ ಅವನಿಗೆ ಆಗಿತ್ತು. ಅಷ್ಟರಲ್ಲಿ ಕೆಲಸಗಾರ ಗೋಪಾಲ ನೀರು ಹಿಡಿದು ಬಂದ. ನೀವು ಯಾವಾಗ ಬಂದಿ ಎಂದು ರಾಮಾನುಜ ಕೇಳಿದಾಗ ಗೋಪಾಲ ಹೇಳಿದ, ಮಾಲಕಿ ಕರೆ ಕಳುಹಿಸಿದ್ದರು. ಅವರು ಹೋಗುತ್ತಿದ್ದಾರಂತೆ, ಹಾಗಾಗಿ ನಿಮ್ಮನ್ನು ನೋಡಿಕೊಳ್ಳಲು ಇಂದೇ ಬರಲು ಹೇಳಿದರು. ನಿಮಗಾಗಿ ಒಂದು ಪತ್ರ ಬಿಟ್ಟು ಹೋಗಿದ್ದಾರೆ. ರಾಮಾನುಜ ತಕ್ಷಣ ಆ ಪತ್ರ ಓದಲು ಕುಳಿತು. ಅದರಲ್ಲಿ ಬರೆದಿತ್ತು, ನಿನಗೆ ಯಾವ ಹೆಸರಿನಿಂದ ಸಂಬೋಧಿಸಲು ಎಂದು ತಿಳಿಯುತ್ತಿಲ್ಲ, ಹಾಗಾಗಿ ನೇರವಾಗಿ ಬರೆಯುತ್ತಿದ್ದೇನೆ. ಇಂದು ನಾನು ಹೋಗಿದ್ದಕ್ಕಾಗಿ ನಿನಗೆ ಖುಷಿಯಾಗಿದೆ ಎಂದು ನನಗೆ ಗೊತ್ತು. ನೀನು ಬಂದ ಮೊದಲ ದಿನದಿಂದಲೇ ನಾನು ಮನೆ ಬಿಟ್ಟು ಹೋಗಲಿ ಎಂದು ನೀನು ಪ್ರಯತ್ನಿಸಿದ್ದೆಯೇ. ಅದಕ್ಕೆ ನನ್ನನ್ನು ಅವಮಾನಿಸುತ್ತಿದ್ದೆಯೇ. ನಿನ್ನ ಮುಖ ನೋಡಿದಾಗಲೇ ನಿನ್ನ ಸ್ವಭಾವ ಕೆಟ್ಟದ್ದಲ್ಲ ಎಂದು ನನಗೆ ತಿಳಿದಿತ್ತು. ನಿನ್ನ ಗುರಿಯಲ್ಲಿ ನೀನು ಯಶಸ್ವಿಯಾದೆಯೇ. ಪತಿ ಸೇವೆ ಮಾಡುವ ಅವಕಾಶವನ್ನು ದೇವರು ಕೆಲವು ದಿನಗಳ ಕಾಲ ನೀಡಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ಇನ್ನುಳಿದ ಜೀವನವನ್ನು ಈ ನೆನಪುಗಳಲ್ಲೇ ಕಳೆಯುತ್ತೇನೆ. ಈ ಪತ್ರ ಬರೆಯುತ್ತಿರುವುದು ದೂರು ನೀಡಲಲ್ಲ, ಕೇವಲ ನನ್ನ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ನೀಡಲು. ಅಂದು ರಾತ್ರಿ ನಾನು ನಿನ್ನ ಕೋಣೆಗೆ ಬಂದಿದ್ದು ನಿನ್ನ ಪ್ರೀತಿಗಾಗಿಯಲ್ಲ, ನಿನ್ನನ್ನು ಎಚ್ಚರಿಸುವ ಉದ್ದೇಶವೂ ನನಗಿರಲಿಲ್ಲ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನಾನು ಕೆಳಗೆ ಬಿದ್ದಿದ್ದೆ. ಬಹಳ ಏಟಾಗಿತ್ತು. ನೋವು ತಡೆಯಲು ಸಾಧ್ಯವಾಗದೆ ಮಾತ್ರೆ ತೆಗೆದುಕೊಳ್ಳಲು ನಿನ್ನ ಕೋಣೆಗೆ ಬಂದೆ. ನೀನು ಸುಸ್ತಾಗಿ ಮಲಗಿದ್ದೀಯಾ, ನಿನ್ನ ನಿದ್ದೆ ಹಾಳು ಮಾಡುವುದು ಬೇಡವೆಂದು ನಿನ್ನನ್ನು ಎಬ್ಬಿಸಲಿಲ್ಲ. ಮಾತ್ರೆಯ ಬ್ಯಾಗ್ ನಿನ್ನ ತಲೆದಿಂಬಿನ ಕೆಳಗಿತ್ತು. ಹಾಗಾಗಿ ನಾನೇ ಅದನ್ನು ತೆಗೆದುಕೊಳ್ಳನು ಹೋದದ್ದು ಅತೀ ದೊಡ್ಡ ತಪ್ಪಾಯಿತು. ಪತಿಯ ಹಾಸಿಗೆಯ ಮೇಲೆ ಕೈಯಿಡುವುದು ಒಬ್ಬ ಪತ್ನಿಯ ಪಾಲಿಗೆ ಇಷ್ಟು ದೊಡ್ಡ ಅಪರಾಧ ಎಂದು ನನಗೆ ತಿಳಿದಿರಲಿಲ್ಲ. ಇಷ್ಟು ದಿನ ನೀನು ಆಡಿದ ಯಾವ ಮಾತಿಗೂ ನಾನು ಬೇಸರ ಮಾಡಿಕೊಂಡಿರಲಿಲ್ಲ. ಆದರೆ ನನ್ನ ಚಾರಿತ್ರದ ವಿರುದ್ಧದ ಮಾತನ್ನು ಸಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಹೋಗುತ್ತಿದ್ದೇನೆ. ಗೋಪಾಲನನ್ನು ಕರೆಸಿದ್ದೇನೆ. ಅವನಿಗೆ ಎಲ್ಲವನ್ನೂ ವಿವರಿಸಿದ್ದೇನೆ. ಅವನು ನನಗಿಂತಲೂ ಉತ್ತಮವಾಗಿ ನಿನ್ನನ್ನು ನೋಡಿಕೊಳ್ಳುತ್ತಾನೆ.
ಜಾನಕಿಯ ಪತ್ರ ಓದುತ್ತಿದ್ದಂತೆ ರಾಮಾನುಜನ ಕಣ್ಣುಗಳಿಂದ ಅಶ್ರುಧಾರೆ ಹರಿಯತೊಡಗಿತು. ಬಹುಶಃ ಇವು ಪಶ್ಚಾತ್ತಾಪದ ಕಣ್ಣೀರು. ಇಲ್ಲ, ಇನ್ನು ಮುಂದೆ ಅವನು ಜಾನಕಿಗೆ ವನವಾಸ ನೀಡುವುದಿಲ್ಲ. ಜಾನಕಿಯಂತಹ ಪತ್ನಿ ಇರುವಾಗ ಜಯಶ್ರೀಯನ್ನು ಮರುಮದುವೆಯಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಈ ಬಾರಿ ಅವನು ಸ್ವತಃ ಜಾನಕಿಯನ್ನು ಕರೆತರಲು ಹೋದನು. ಜೀವನವಿಡೀ ಅವಳನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಳ್ಳಲು, ಒಬ್ಬ ಪತ್ನಿಗೆ ಸಿಗಬೇಕಾದ ಎಲ್ಲಾ ಗೌರವ ಮತ್ತು ಹಕ್ಕುಗಳನ್ನು ಅವಳಿಗೆ ನೀಡಲು ಅವನು ನಿರ್ಧರಿಸಿದನು. ಇಂದು ಅವನಿಗೆ ಮೊದಲ ಬಾರಿಗೆ ಜಾನಕಿಯ ಮಹತ್ವ ಮತ್ತು ವಿವಾಹದ ಪಾವಿತ್ರ್ಯತೆ ಅರ್ಥವಾಯಿತು. ಸಪ್ತಪದಿಯ ಬಂಧನ ಎಷ್ಟು ಗಟ್ಟಿಯಾಗಿರುತ್ತದೆ ಎಂದು ಅವನು ಯೋಚಿಸತೊಡಗಿದನು. ನಾವು ಎಷ್ಟೇ ಪ್ರಯತ್ನಿಸಿದರೂ ಈ ಬಂಧನವನ್ನು ಮುರಿಯಲು ಸಾಧ್ಯವಿಲ್ಲ. ದೇವರು ಅವನ ಪತ್ನಿಯಾಗಿ ಜಾನಕಿಯನ್ನೇ ಆರಿಸಿದ್ದನು. ಸುಲಭಳನ್ನು ಮದುವೆಯಾಗುವ ಮೂಲಕ ಅವನು ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆಯಲು ಪ್ರಯತ್ನಿಸಿದ್ದನು. ಬಹುಶಃ ಅದಕ್ಕಾಗಿಯೇ ದೇವರು ಸುಲಭಳನ್ನು ಅವನಿಂದ ಕಿತ್ತುಕೊಂಡಿರಬಹುದು. ನಮ್ಮ ಕಾನೂನಿನಂತೆ ದೇವರ ನ್ಯಾಯಾಲಯದಲ್ಲಿಯೂ ಎರಡನೇ ಮದುವೆಯನ್ನು ಅಸಿಂಧು ಎಂದು ಪರಿಗಣಿಸಲಾಗುತ್ತದೆ ಎಂಬ ಭಾವನೆ ಅವನಿಗೆ ಬಂದಿತು. ಆದರೆ ಈಗ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಅವಕಾಶವಿತ್ತು. ಮರುದಿನ ಬೆಳಿಗ್ಗೆ ಅವನು ಜಯಶ್ರೀಯ ಕುಟುಂಬಕ್ಕೆ ತನಗೆ ಮದುವೆ ಇಷ್ಟವಿಲ್ಲ ಎಂದು ಸಂದೇಶ ಕಳುಹಿಸಿ ಸ್ವತಃ ಜಾನಕಿಯನ್ನು ಕರೆತರಲು ಹೊರಟನು. ಇಂದು ಅವನ ಮುಖದಲ್ಲಿ ಕಾಣುತ್ತಿದ್ದ ಆ ಹರ್ಷ ಮತ್ತು ಕಾತುರ ಸುಲಭಳನ್ನು ಮದುವೆಯಾಗುವಾಗಲೂ ಇರಲಿಲ್ಲ. ಅವನು ಜಾನಕಿಯ ಬಳಿ ತಲುಪಿ ಅವಳ ಕ್ಷಮೆ ಕೇಳಿದನು. ಬಾ ಜಾನಕಿ, ನಮ್ಮ ಮನೆಗೆ ಹೋಗೋಣ. ಇದುವರೆಗೆ ನಿನಗೆ ಬಹಳ ಕಷ್ಟ ಕೊಟ್ಟಿದ್ದೇನೆ. ನೀನು ಎಲ್ಲವನ್ನೂ ಸಹಿಸಿಕೊಂಡಿದ್ದೀಯ. ಇನ್ನು ಮುಂದೆ ಹಾಗಾಗಲು ನಾನು ಬಿಡುವುದಿಲ್ಲ ಎಂದನು. ಆಗ ಜಾನಕಿ ನುಡಿದಳು, ನೋಡಿ, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ದೇವರ ಮನೆಯಲ್ಲಿ ವಿಳಂಬವಿರಬಹುದು, ಆದರೆ ಅನ್ಯಾಯವಿಲ್ಲ ಎಂದು ಹೇಳುತ್ತಾರಲ್ಲವೇ? ನಿಜವಾದ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿ ಕೇಳಿಸಿಕೊಳ್ಳುತ್ತಾರೆ. ಜಾನಕಿ ಇಂದು ಅತ್ಯಂತ ಸಂತೋಷವಾಗಿದ್ದಳು. ಗೆಳೆಯರೆ, ಈ ಕಥೆ ನಿಮಗೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.